ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ, ಪ್ರತಿಯೊಂದಕ್ಕೂ ಪ್ರಕೃತಿ ಸಿಕ್ಕಂಥ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡ್ರೆ ನಮ್ಗೆ ಯಾವ ಕಾಯಿಲೆ ಕಸಾರ ಇರಬೇಕಿಲ್ಲ. ನೋಡಿ ಸ್ನೇಹಿತರೆ, ಈ ಬೆಳ್ಳುಳ್ಳಿ ಎಷ್ಟೋ ಉಪಯೋಗ ನಮಗೆ. ಈ ಬೆಳ್ಳುಳ್ಳಿ ಮಾಡಿದ್ರೆ ಕೆಲಸನೇ ಇಲ್ಲ. ಹೃದಯಕ್ಕೂ ಇದೆ, ಕಣ್ಣಿಗೂ ಇದೆ, ಕಿಡ್ನಿಗೂ ಇದೆ, ಪ್ರತಿಯೊಂದಕ್ಕೂ ಇದೆ. ವೀರ್ಯ ವೃದ್ಧಿ ಮಾಡುತ್ತೆ, ನರಗಳ ದೌರ್ಬಲ್ಯನ ಕಡಿಮೆ ಮಾಡ್ತದೆ. ಪ್ರತಿಯೊಂದಕ್ಕೂ ಬೆಳ್ಳುಳ್ಳಿ. ಆದರೆ ಈ ಬೆಳ್ಳುಳ್ಳಿನ ಕೆಲವು ಸೇವನೆ ಮಾಡಲ್ಲ. ಮಾಡಲೇಬೇಕು. ಅನೇಕ ಕಾಯಿಲೆಗಳನ್ನ ನಾವು ತಪ್ಪಿಸ್ಕೋಬೇಕಂದ್ರೆ ಇದನ್ನು ಪ್ರೊಸೀಜರ್ ಪ್ರಕಾರ ನಾವು ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಕಿವಿ ಕೆಲವೊಂದು ನಾವು ಮಾಡೋ ನ್ಯೂನತೆಗಳಿಂದ ಕಿವಿ ನೋವು ಬರ್ತದೆ. ಆ ಕಿವಿ ನೋವಿಗಿಂತ ಕಿವಿ ಸೌಂಡು ಉಯ್ ಅಂತ ಒಂದು ಸೌಂಡ್ ಬರ್ತಾಯಿರ್ತದೆ. ಆ ಶಬ್ದವನ್ನು ತೆಗಿಬೇಕಂದ್ರೆ ಬೆಳ್ಳುಳ್ಳಿ ಮತ್ತು ಒಳ್ಳೆ ಎಳ್ಳೆಣ್ಣೆ ಅಥವಾ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ, ಇದರಲ್ಲಿ ಯಾವುದೋ ಒಂದು ತೆಗೆದುಕೊಂಡು ಸರಿ ಸಮಾನ, ಅದು 50 ಗ್ರಾಮ್, ಇದು 50 ಗ್ರಾಮ್, ಅದು 10 ಗ್ರಾಮ್, 10 ಗ್ರಾಮ್, ಈ ಒಟ್ಟು ಬಿಡಿಸಿ ಅದಕ್ಕೆ ಹಾಕಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿ ಅದು ಕಪ್ಪಗೆ ಈ ಕಲರ್ ಬಂದ ಮೇಲೆ ಬೆಳ್ಳುಳ್ಳಿ ಅದನ್ನು ತೆಗೆದು ಬಿಸಾಕಿ ಇದನ್ನು ಶೋಧಿಸ್ಕೊಂಡು ತಣ್ಣಗಾದ ಮೇಲೆ ಅಥವಾ ಉಗುರು ಬೆಚ್ಚಿದ್ದಾಗ ಈ ಎಣ್ಣೆನ ಕಿವಿಗೆ ಹಾಕ್ಕೋಬೇಕು. 2-3 ತೊಟ್ಟು ಹಾಕ್ಕೊಂಡು ಹಂಗೆ 1-2 ನಿಮಿಷ ಹಂಗೆ ಇದ್ದು ಮತ್ತೆ ಈ ಕಡೆ ತಿರುಗಿ ಈ ನಾನು ಕಿವಿಗೆ ಹಾಕ್ಕೊತ ಬಂದರೆ ಎಂತಹ ನೋವಿರಲಿ, ಎಂತಹ ಶಬ್ದ ಬರ್ತಾ ಇರಲಿ, ಅದನ್ನು ನಿಲ್ಲಿಸುವ ಶಕ್ತಿ ಈ ಒಂದು ಬೆಳ್ಳುಳ್ಳಿ ಎಣ್ಣೆಗಿದೆ ಸ್ನೇಹಿತರೆ. ಅದನ್ನು ಬಿಟ್ಟು ನಾವೇನೋ ಕಿವಿ ಗುಯ್ ಅಂತ ತಕ್ಷಣ ಓಡೋಗಿ ಆಸ್ಪತ್ರೆಯಲ್ಲಿ ಹೋದಾಗ ಅವರು ಆ ಟೆಸ್ಟು ಈ ಟೆಸ್ಟು ಅದು ಇದು ಏನೇನೋ ಮಾಡಿ ಅದಕ್ಕೊಂದು ಟಾನಿಕ್ಸು, ಅದಕ್ಕೊಂದು ಡ್ರಾಪ್ಸು ಮತ್ತು ಟ್ಯಾಬ್ಲೆಟು ಎಲ್ಲ ಕೊಟ್ಟು ಮತ್ತು ಇನ್ನೂ ಅನೇಕ ಕಾಯಿಲೆಗಳನ್ನ ತರಿಸ್ಕೊತೀವಿ. ಸಿಂಪಲ್ ನಮ್ಮ ಅಜ್ಜಂದರು ಮಾಡ್ತಾಯಿದ್ರು. ಆ ಅಜ್ಜಿನ ಯಾರೂ ಫಾಲೋ ಮಾಡಿಲ್ಲ. ಈಗ ಅಜ್ಜಿನ ಸ್ವಲ್ಪ ವಯಸ್ಸಾಯ್ತು ಅಂತ ಎತ್ಕೊಂಡೋಗಿ PGSಲ್ಲಿ ಹಾಕ್ಬಿಡ್ತಾರೆ. ಪೇಯಿಂಗ್ ಗೆಸ್ಟ್ ಏನೋ ಅಂತ ಹಾಕ್ತಾರೆ. ಆದರೆ ಈ ಮನೆಮದ್ದನ್ನು ನಮಗೆ ಶಾಶ್ವತವಾಗಿ ಬೇಕಾಗುತ್ತೆ. ಇದನ್ನು ಫಾಲೋ ಮಾಡಬೇಕು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ.